ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಆಯಿಲ್ ಟ್ಯಾಂಕ್ಗೆ ಇಳಿದು ಸೇರಿದ್ರು ಮಸಣ. ಪೀಣ್ಯದಲ್ಲಿ 3 ಕಾರ್ಮಿಕರ ದುರ್ಮರಣ. ದುರಂತಕ್ಕೆ ಕಂಪನಿ ನಿರ್ಲಕ್ಷ್ಯವೇ ಕಾರಣ. ಜನರಿಗೆ ಟೋಪಿ ಹಾಕ್ತು ಚೀಟಿ ವ್ಯವಹಾರ. ಚಂದ್ರ ಲೇಔಟ್ನಲ್ಲಿ ರಾತ್ರೋರಾತ್ರಿ ಚೀಟಿ ಲೇಡಿ ಚಕ್ಕರ್. ದುಡ್ಡು ಕೊಟ್ಟವರ ಸ್ಥಿತಿ ಹರೋಹರ. ಲಂಚ್ ಬ್ರೇಕ್ನಲ್ಲಿ ಗಲಾಟೆ ಮಾಡಿದ್ದಕ್ಕೆ ದಂಡನೆ. ಬೆತೆಸ್ತಾ ಶಾಲೆ ಪ್ರಿನ್ಸಿಪಾಲ್ ಹಿಡಿದ್ರು ದೊಣ್ಣೆ. ಶಾಲೆಗೆ ನುಗ್ಗಿ ಪೋಷಕರ ಪ್ರತಿಭಟನೆ. ಟಿಪ್ಪು ಹುಟ್ಟಿದ ದೇವನಹಳ್ಳಿ ಕೋಟೆಗಿಲ್ಲ ರಕ್ಷಣೆ. ಕೋಟೆಯಲ್ಲೇ ತಲೆ ಎತ್ತಿವೆ ಹಲವು ಮನೆ. ಯಾರೂ ಹೊರ್ತಿಲ್ಲ ಸ್ಥಳದ ರಕ್ಷಣೆ ಹೊಣೆ. ದಿನೇ ದಿನೇ ಹೆಚ್ಚಾಗ್ತಿದೆ ಅತ್ಯಾಚಾರ. ಕರಾಟೆ ಶಾಲೆಗಳಲ್ಲಿ ಹುಡುಗಿಯರ ಅಬ್ಬರ. ಪೋಷಕರಿಂದಲೂ ಸಿಗ್ತಿದೆ ಸಹಕಾರ. ಪೀಣ್ಯದಲ್ಲಿ ಇವತ್ತು ದುರಂತವೊಂದು ನಡೆದು ಹೋಗಿದೆ. ಅವರೆಲ್ಲ ಕೆಟ್ಟೋಗಿರೋ ಯಂತ್ರವನ್ನ ಸರಿಪಡಿಸೋದಕ್ಕೆ ಆಯಿಲ್ ಟ್ಯಾಂಕ್ಗೆ ಇಳಿದಿದ್ರು. ಆದರೆ ಅವರೀಗ ಮಸಣ ಸೇರಿದ್ದಾರೆ. ಕಂಪನಿಯ ಕೆಲಸ ದೇವರ ಕೆಲಸ ಅಂತ ಇದ್ದ ಕಾರ್ಮಿಕರು ತಮ್ಮ ಕಂಪನಿಯಲ್ಲೇ ದಾರುಣ ಅಂತ್ಯ ಕಂಡಿದ್ದಾರೆ. ಮರಣಕೂಪವಾದ ಆಯಿಲ್ ಟ್ಯಾಂಕ್, 3 ಕಾರ್ಮಿಕರ ದುರ್ಮರಣ. ಪೀಣ್ಯದಲ್ಲಿ ರಾತ್ರೋರಾತ್ರಿ ದುರಂತ. ಬೆಂಗಳೂರಿನ ಪೀಣ್ಯದಲ್ಲಿರೋ ಹೈಟೆಕ್ ಫೋರ್ಜಿಂಗ್ ಅನ್ನೋ ಕಂಪನಿಯಲ್ಲಿ ನಿನ್ನೆ ತಡರಾತ್ರಿ ನಡೆಯಬಾರದು ನಡೆದು ಹೋಗಿದೆ. ಇಲ್ಲಿ ಕೆಲಸ ಮಾಡ್ತಿದ್ದ ನಾಗರಾಜ್, ಶ್ರೀನಿವಾಸ್ ಹಾಗೂ ಕೃಷ್ಣ ಅನ್ನೋರು ಆಯಿಲ್ ಟ್ಯಾಂಕ್ಗೆ ಬಿದ್ದು ಸಾವನ್ನಪ್ಪಿದ್ದರು. ಯಂತ್ರವೊಂದು ಕೆಟ್ಟಿದ್ದರಿಂದ ಅದನ್ನು ಸರಿಪಡಿಸಲು ಹೋಗಿ ಮಸಣ ಸೇರಿದ್ದಾರೆ. ಇಲ್ಲಿ ಎಷ್ಟು ಅಸಕ್ಷರತೆ, ಇದು ಸುರಕ್ಷತೆನೇ ಇಲ್ಲ ಅಂತ ಒಂದು ಕಾರ್ಖಾನೆ ಇದು. ರಾತ್ರಿ ಪಾಳ್ಯದಲ್ಲಿ ಸೂಪರ್ವೈಸರ್ ಇಲ್ಲ, ಮಾಲೀಕರಂತೂ ಇಲ್ಲವೇ ಇಲ್ಲ. ಇದು ಇವರು ಮಾಲೀಕರ ಒಂದು ಅಸುರಕ್ಷತೆ ಕಾರಣ. ಇದಕ್ಕೆ ಸುರಕ್ಷತೆ ಇಲ್ದಿರೋದೇ ಒಂದು ಕಾರಣ. ಆದರೆ ಕಂಪನಿ ಮಾಲೀಕ ಮಾತ್ರ ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ನಡೆದುಕೊಳ್ತಿದ್ದಾರೆ. ಕಂಪನಿ ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೇ ಇರೋದೇ ಇದಕ್ಕೆ ಕಾರಣ ಅಂತ ಮೃತರ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರೇ ನಮ್ಮನ್ನ ನೋಡ್ಕೊಳ್ಳೋದು. ನಾವು ಯಾರು ಕೆಲ್ಸಕ್ಕೆ ಹೋಗಲ್ಲ. ಇನ್ನೊಬ್ರು ತಂಗಿರಿದ್ದಾರೆ. ನನಗೂ ಗಂಡ ಇಲ್ಲ, ಯಾರು ಇಲ್ಲ. ಹಿಂದೆ ಮುಂದೆ ಯಾರು ಇಲ್ಲ. ನನ್ನ ಮಕ್ಕಳು ನೋಡ್ಕೋಬೇಕು. ನಾನು ದೊಡ್ಡವ್ರು ಯಾರು ಇಲ್ಲ. ಒಟ್ಟಿನಲ್ಲಿ ಕಾರ್ಮಿಕರು ಕಂಪನಿಯ ಕೆಲಸ ಮಾಡಲು ಹೋಗಿ ಪ್ರಾಣ ತೆತ್ತಿದ್ದಾರೆ. ಆದರೆ ಇವರ ದುಡಿಮೆಯನ್ನು ನಂಬಿಕೊಂಡಿದ್ದ ಕುಟುಂಬದವರಿಗೆ ಈಗ ದಿಕ್ಕು ತೋಚದಂತಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಕೃಷ್ಣ ಜೊತೆ ದತ್ತರಾಜ್ ಪಡ್ಕೋಣೆ, ಸುವರ್ಣ ನ್ಯೂಸ್. ಚೀಟಿ ವ್ಯವಹಾರ ಅಂದ್ರೇನೆ ಹಾಗೆ. ಸ್ವಲ್ಪ ಯಾಮಾರಿದ್ರೂ ಮೋಸ ಗ್ಯಾರಂಟಿ. ಎಂತಹದ್ದೇ ಒಂದು ಪ್ರಕರಣ ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ನಡೆದಿದೆ. ಚೀಟಿಗೆ ಹಣ ಕಟ್ಟಿದವರು ಈಗ ಬಾಯ್ ಬಡ್ಕೋತಿದ್ದಾರೆ. ಧಡೋತಿ ದೇಹದ ಈಕೆ ವಿಜಯಮ್ಮ ಅಂತ. ನೋಡಲು ಅಮಾಯಕಳಂತಿದ್ರು ಮಾಡಿರೋ ಕೆಲಸ ಮಾತ್ರ ಅತಿ ಭಯಂಕರ. ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ಚೀಟಿ ವ್ಯವಹಾರ ಮಾಡ್ತಿದ್ದ ಈಕೆ ಸ್ಥಳೀಯ ಹೆಣ್ಮಕ್ಕಳಿಂದ ಹಣ ಕಟ್ಟಿಸಿಕೊಂಡು ಕೋಟಿ ಕೋಟಿ ಟೋಪಿ ಹಾಕಿ ರಾತ್ರೋರಾತ್ರಿ ಎಸ್ಕೇಪ್ ಆಗಿದ್ದಾಳೆ. $5 ಲಕ್ಷ ಚೀಟಿ ಮಾಡಿದ್ರು, 10,000 ಕಟ್ಟೋದು ಅಂತ. ನನ್ನ ಕಡೆಯಿಂದ ಒಂದು 20 ಮೆಂಬರ್ಸ್ ನಾನು ಕೊಟ್ಟಿದ್ದೆ ಅವರಿಗೆ. ಎಲ್ರಿಗೂ ಇದೇ ಮಾಡಿದ್ಲು. ಚೀಟಿಗಳು ಕೂಗಿ ಎತ್ತಿದ ಅವ್ರಿಗೆಲ್ಲರಿಗೂ ನಿಮಗೆ ನಾನು ಇಂಟ್ರೆಸ್ಟ್ ಕೊಡ್ತೀನಿ, ನಿಮಗೆ ಅವ್ರು ಪದ್ಮಂಗೆ ಹೇಳ್ಬೇಡ್ರಿ, ಇವ್ರಿಗೆ ಹೇಳ್ಬೇಡಿ ಅಂತೆಲ್ಲ ಹೇಳ್ಬಿಟ್ಟು ಚೀಟಿಗಳು ದುಡ್ಡೇ ಕೊಡ್ತಿರ್ಲಿಲ್ಲ ಅವಳು. ಅವರೇ ಬಳಸ್ಕೊಂಡ್ಬಿಡೋರು ಅದನ್ನೆಲ್ಲ. ಕಳೆದ 7 ವರ್ಷಗಳಿಂದ ವಿಜಯಮ್ಮ ಅರುಂಧತಿ ನಗರ ಹಾಗೂ ಜ್ಯೋತಿ ನಗರ, ಮಾರುತಿ ನಗರ ಹಾಗೂ ಸುತ್ತಮುತ್ತ ಪ್ರದೇಶದಲ್ಲಿ ಚೀಟಿ ವ್ಯವಹಾರ ನಡೆಸುತ್ತಿದ್ಲು. ಈಕೆ ಚೀಟಿ ದಂಧೆಗೆ ಮಕ್ಕಳಾದ ಮೋಹನ್ ರಾಜ್ ಹಾಗೂ ಸುಬ್ರಮಣಿ ಕೂಡ ಸಾಥ್ ನೀಡಿದ್ರು. ಆದರೆ ಹಣ ಕಳೆದುಕೊಂಡವರು ಬಾಯ್ ಬಡ್ಕೋತಿದ್ದಾರೆ. ನಾನು 20,000 ಕಟ್ತಿದ್ದೆ ಸರ್ ಅವಳ ಹತ್ರ. ನಾನು ನನ್ನ ತಂಗಿ, ನನ್ನ ತಂಗಿ ಇದ್ದು ನನ್ನ ಹತ್ರನೇ ಬಂದು ದುಡ್ಡು ಕೊಡೋಳು. ಇವಳು ನನ್ನ ತಂಗಿ ಮತ್ತು ಮಗಳ ಮದುವೆ ಮಾಡಬೇಕು,
ದುಡ್ಡು ಕೊಡು ಅಂತ ಬಂದು ಕೊಡ್ತೀನಿ ಈಗ ಕೊಡ್ತೀನಿ ಸಾಯಂಕಾಲ ಕೊಡ್ತೀನಿ ಬೆಳಗ್ಗೆ ಕೊಡ್ತೀನಿ ಅಂದವಳು ಕೊಡಲಿಲ್ಲ. ಒಂದು ಟೋಟಲ್ 8,25,000 ಕೊಡಬೇಕು. ಒಟ್ಟಿನಲ್ಲಿ ಕೊಟ್ಟವ ಕೋಡಂಗಿ ಇಸ್ಕೊಂಡವ ವೀರಭದ್ರ ಅನ್ನೋ ಹಾಗೆ ವಿಜಯಮ್ಮ ಹತ್ರ ಚೀಟಿ ಹಾಕಿದವರ ಸ್ಥಿತಿ ಆಗಿದೆ. ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ವೆಂಕಟ್ ಜೊತೆ ಅಶ್ವಥ್ SN, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಸಾಮಾನ್ಯವಾಗಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಗಲಾಟೆ ಮಾಡಿದ್ರೆ ಬೈಯೋದು, ದಂಡಿಸೋದು ಮಾಮೂಲಿ. ಆದರೆ ಇವತ್ತು ಬೆಂಗಳೂರಿನ ಬೆಥೆಸ್ಡಾ ಶಾಲೆಯಲ್ಲಿ ಮಾತ್ರ ವಿದ್ಯಾರ್ಥಿಗಳಿಗೆ ದೊಣ್ಣೆ ಪೆಟ್ಟು ಬಿತ್ತು. ಈಕೆ ಹೆಸರು ಲೀಲಾ. ಕುಮಾರ ಪಾರ್ಕ್ ರಸ್ತೆಯಲ್ಲಿರೋ ಬೆಥೆಸ್ಡಾ ಶಾಲೆಯ ಪ್ರಿನ್ಸಿಪಾಲ್. ಆದ್ರೆ ಈಕೆಗೆ ಮಕ್ಕಳಂದ್ರೆ ಅಲರ್ಜಿ. ಮೊನ್ನೆ ಟಾಯ್ಲೆಟ್ ಬೀಗ ತೆಗೆಯದೆ ವಿದ್ಯಾರ್ಥಿಗಳಿಗೆ ಕಾಟ ಕೊಟ್ಟಿದ್ಲು. ಇವತ್ತು ಮಧ್ಯಾಹ್ನ ಲಂಚ್ ಬ್ರೇಕ್ನಲ್ಲಿ ಗಲಾಟೆ ಮಾಡ್ತಿದ್ದ ಅಂತ 10ನೇ ತರಗತಿ ವಿದ್ಯಾರ್ಥಿ ಶ್ರೀವತ್ಸಗೆ ಹಿಗ್ಗಾಮುಗ್ಗಾ ಹೊಡೆದಿದ್ದಾರೆ. ಅಲ್ಲ, ನನ್ನ ಕರೆಸ್ತಿಲ್ಲ ಅವರು. ಇವನು ದಾರಿಯಲ್ಲಿ ಹತ್ಕೊಂಡ್ಬಂದ. ಇವನು ನಾನು ಎಲ್ಲ ಆಚೆ ಬಂದೆ, ಹತ್ಕೊಂಡು ಬರ್ತಾ ಇದ್ದ. ನಾನು ಯಾಕಪ್ಪ ಏನಾಯಿತು ಅಂತಂದರೆ ಈ ಥರ ಎಲ್ಲ ಬೈತಾ ಇದ್ದಾರೆ ಅಂತ ಅಲ್ಲೇ ಹತ್ತವನು. ನಾನು ಕೇಳ್ತೀನಿ ಅಂತ ಬಂದು ನಾನು ಕೇಳಿದೆ ಅವ್ರಿಗೆ. ನಾನು ಬಂದಿದ್ದು ಇಂಟೆನ್ಷನ್ ಅಂದರೆ ಏನಾಯಿತು ಕರೆಕ್ಟಾಗಿ ತಿಳ್ಕೊಂಡು ಹೋಗೋಣ ಅಂತ ಬಂದೆ. ಬಟ್ ಅವರು ಬಂದಿದ್ದ ತಕ್ಷಣ ಅವ್ರು ಮಾತಾಡೋ ರೀತಿನೇ ಬೇರೆ, ಒಂಥರ ಆಶೆಗೆ ಹೌದು ಏನು ಇವಾಗ ಆ ಥರ ಮಾತಾಡ್ತಾರೆ. ಲಂಚ್ ಬ್ರೇಕ್ ಆದಮೇಲೆ ಎಲ್ಲ 10th ಸ್ಟ್ಯಾಂಡರ್ಡ್ ಬಾಯ್ಸ್ ಅವ್ರನ್ನ ಕೆಳಗಡೆ ಕರೆಸ್ಬಿಟ್ಟು ಎಲ್ರಿಗೂ ಹೊಡೆದ್ರು, ಬೆಂಡ್ ಮಾಡೋಕ್ಕೆ ಹೇಳಿದ್ರು. ಬೆಂಡ್ ಮಾಡಾದ್ಮೇಲೆ ನನಗೆ ಬಂದು ಹೊಡೆದ್ಬಿಟ್ಟು ನಿಲ್ಲಿಸ್ಬಿಟ್ಟು ಇಫ್ ಯು ಆರ್ ಬಾರ್ನ್ ಟು ಒನ್ ಫಾದರ್ ಯು ವಿಲ್ ಬೆಂಡ್ ಪ್ರಾಪರ್ಲಿ, ವೈ ಆರ್ ನಾಟ್ ಬೆಂಡಿಂಗ್ ಪ್ರಾಪರ್ಲಿ ಅಂತ ಹೇಳಿದ್ರು. ಆಮೇಲೆ ಹೊಡೆದಾದ್ಮೇಲೆ CRT ಯುವರ್ ಪೇರೆಂಟ್ಸ್ ಫಸ್ಟ್ ಅಂತ ಹೇಳಿದ್ರು. ಅದಾದಮೇಲೆ ಇವಾಗ ಮನೆಗೆ ಹೋಗು ಅಂತ ಹೇಳಿದ್ರು. ಅದಕ್ಕೋಸ್ಕರ ಬ್ಯಾಗ್ ತೊಗೊಂಡು ಮನೆಗೆ ಹೋದೆ. ಆಮೇಲೆ ನಮ್ಮ ಅಪ್ಪನ ಕರ್ಕೊಂಡು ಬಂದೆ. ಇದರಿಂದ ರೊಚ್ಚಿಗೆದ್ದ ಪೋಷಕರು ಶಾಲೆಗೆ ಮುತ್ತಿಗೆ ಹಾಕಿದ್ರು. ಎಲ್ಲೋ ಮರೆಯಲಿದ್ದ ಪ್ರಿನ್ಸಿಪಾಲ್ ಲೀಲಾ ಕೊನೆಗೆ ಕ್ಷಮೆ ಯಾಚಿಸಿದರು. ಅವರು ಕ್ಲಾಸ್ನಲ್ಲಿ ಒಬ್ಬರ ಮೇಲೆ ಕೂತ್ಕೊಂಡು ಒಬ್ಬರು ಗಲಾಟ ಮಾಡ್ತಾಯಿದ್ರು. ಆವಾಗ ಅವ್ರನ್ನ ಆಚೆ ಕರೆದುಬಿಟ್ಟು ನಾನು ಹೇಳಿದೆ, ನೋಡ್ರಿ ಮಕ್ಕಳು ನೀವು ಇದಿರಬೇಡ ಅಂತ ಬಾಯ್ಸ್ನ ಕೆಳಗೇನು ಗರ್ಲ್ಸ್ನ ಮೇಲೆ ಹಾಕಿದೆ. ಏನದು ನನಗೆ ವಯಸ್ಸಾಯಿತು. ಅದೇ ಮನೆಗೆ ಹೋಗ ನಾನು ಮನೆಗೆ. ಒಟ್ಟಿನಲ್ಲಿ ಬೆಥೆಸ್ಡಾ ಅಂದ್ರೆ ಕಿರಿಕ್ ಶಾಲೆ ಅಂತ ಫೇಮಸ್ ಆಗ್ತಿದೆ. ಈ ಶಾಲೆ ಪ್ರಿನ್ಸಿಪಾಲ್ ಇರೋಬರೋ ಮಾನವನ್ನು ಹರಾಜ್ ಹಾಕ್ತಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅಲ್ಲಾವುದ್ದೀನ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಡಿಜಿ ಐಜಿಪಿ ನೇಮಕ ವಿವಾದ ಸಂಬಂಧ ಕಾನೂನು ಹೋರಾಟದಲ್ಲಿ ಗೆದ್ದ ಬಿದರಿಗೆ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ನವ ಕರ್ನಾಟಕ ನಿರ್ಮಾಣ ಸೇನೆಯ ಅಧ್ಯಕ್ಷ ಭೀಮಾಶಂಕರ್ ಪಾಟೀಲ್ ನೇತೃತ್ವದಲ್ಲಿ ಹಲವು ಕನ್ನಡಪರ ಸಂಘಟನೆಗಳು ಅದ್ಧೂರಿ ಸ್ವಾಗತ ನೀಡಿದರು. ಬಿದಿರಿ ನೇಮಕ ವಜಾ ಮಾಡಿ ಹೈಕೋರ್ಟ್ ಆದೇಶ ನೀಡಿತ್ತು. ಆದರೆ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಬಿದಿರಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ವಿಚಾರಣೆ ಬಳಿಕ ಹೈಕೋರ್ಟ್ ಆದೇಶ ವಜಾಗೊಳಿಸಿದ ಸುಪ್ರೀಂ ಕೋರ್ಟ್ ಬಿದರಿಗೆ ಮೊದಲಿನ ಗೌರವ ನೀಡಬೇಕು ಅಂತ ಹೇಳಿತ್ತು. ಈಗ ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.